Even after submitting a detailed written complaint, the local police did not register an FIR. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಪುಂಡರ ಉಪಟಳ ಹೆಚ್ಚಾಗಿದೆ. ಚಿಕ್ಕಪೇಟೆ ಮೊಬೈಲ್ ಅಂಗಡಿಯಲ್ಲಿ ಬ್ಲೂಟೂತ್ ಸ್ಪೀಕರ್ನಲ್ಲಿ ಹನುಮಾನ್ ಚಾಲಿಸ ಹಾಕೊಂಡಿದ್ದಾನೆ ಎಂಬ ಕಾರಣಕ್ಕೆ ಕಿಡಿಗೇಡಿಗಳ ಗುಂಪು ಯುವಕನ ಮೇಲೆ ಹಲ್ಲೆ ನಡೆಸಿದ್ದಾರೆ. ಪೊಲೀಸರು ಸರ್ಕಾರದ ಮುಲಾಜಿಗೆ ಒಳಗಾಗದೆ ನಾಳೆಯೊಳಗಾಗಿ ಸಿಸಿಟಿವಿಯಲ್ಲಿ ದಾಖಲಾದ ಅಷ್ಟು ಆರೋಪಿಗಳನ್ನು ಬಂಧಿಸಬೇಕು ಅಂತ ಸಂಸದ ತೇಜಸ್ವಿ ಸೂರ್ಯ ಆಗ್ರಹಿಸಿದ್ದಾರೆ. ಈ ಪ್ರಕರಣದಲ್ಲಿ ಪೊಲೀಸರ ವರ್ತನೆಯ ವಿರುದ್ಧ ಕಿಡಿಕಾರಿದ ಸಂಸದರು ಗಲಾಟೆ ಸಂಬಂಧ ಹಲ್ಲೆಗೊಳಗಾದ ಯುವಕ ಬಂದು ಹಲಸೂರು ಗೇಟ್ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ರು ಪೊಲೀಸರು ಎಫ್ಐಆರ್ ದಾಖಲಿಸಿಕೊಳ್ಳಲು ಹಿಂದೇಟು ಹಾಕಿದ್ದಾರೆ. ಯುವಕ ದೂರಿನಲ್ಲಿ ಉಲ್ಲೇಖಿಸಿದ ಕಾರಣವನ್ನ ಬಿಟ್ಟು ಮಾಮೂಲಿ ಕಾರಣವನ್ನ ಹಾಕಿ ದೂರನ್ನ ದಾಖಲಿಸಿಕೊಂಡಿದ್ರು. ಹಲ್ಲೆಗೊಳಗಾದ ಯುವಕ ಕೊಟ್ಟಂತಹ ದೂರನ್ನೇ ತಿರುಚಿ ದೂರು ಕೊಡಲಾಗಿತ್ತು. ದೂರಿನಲ್ಲಿ ಹನುಮಾನ್ ಚಾಲಿಸ ಹಾಕಿರೋದನ್ನ ವಿರೋಧಿಸಿ ಹಲ್ಲೆ ಮಾಡಿರೋದನ್ನ ಬರೆಯದೆ ಎಫ್ಐಆರ್ ದಾಖಲಿಸಿಕೊಂಡಿದ್ದ ಪೊಲೀಸರು ಇದೀಗ ಮತ್ತೆ ಮುಖೇಶ್ನಿಂದ ಬೇರೊಂದು ದೂರನ್ನ ಕೊಡಿಸಲಾಗಿದೆ. ದೂರಿನಲ್ಲಿ ಪುಂಡರು ಅಜಾನ್ ಇರುವಂತಹ ಸಮಯದಲ್ಲಿ ಹನುಮಾನ್ ಚಾಲಿಸ ಹಾಕಿರೋದನ್ನ ವಿರೋಧಿಸುವ ವಿಷಯ ಹಾಕಿ ಎಫ್ಐಆರ್ನಲ್ಲಿ ಸೇರಿಸಲಾಗಿದೆ. ಪುಂಡರನ್ನ ಶಿಕ್ಷಿಸಬೇಕಾದ ಪೊಲೀಸರು ಸರ್ಕಾರದ ಮುಲಾಜಿಗೆ ಒಳಗಾಗಿ ಕೆಲಸವನ್ನ ಮಾಡಬಾರದು. ಸಿಸಿಟಿವಿಯಲ್ಲಿ ಆರೋಪಿಗಳ ಗುರುತು ಸ್ಪಷ್ಟವಾಗಿದೆ. ಬಂಧಿಸಲು ಯಾಕೆ ಹಿಂದೇಟು? ನಾಳೆಯೊಳಗಾಗಿ ಅಷ್ಟು ಆರೋಪಿಗಳನ್ನು ಬಂಧಿಸುವಂತೆ ಆಗ್ರಹಿಸಿದ್ದಾರೆ. ಇನ್ನು ಆಜಾನ್ ವೇಳೆ ಹನುಮಾನ್ ಚಾಲಿಸ ಹಾಕಿದ್ದಕ್ಕೆ ಹಲ್ಲೆ ನಡೆಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗಾಯಾಳು ಅಂಗಡಿ ಮಾಲೀಕ ಹೇಳಿಕೆಯನ್ನ ನೀಡಿದ್ದು, ಅವರು ನನ್ನನ್ನ ಇರಿದು ಕೊಲ್ತೇವೆ ಅಂತ ಬೆದರಿಕೆಯನ್ನ ಹಾಕಿದ್ರು ಅಂತ ಆರೋಪಿಸಿದ್ದಾರೆ. ಇನ್ನು ಹಲಸೂರು ಗೇಟ್ ಠಾಣೆ ವ್ಯಾಪ್ತಿಯಲ್ಲಿರುವಂತಹ ನಗರದ ಪೇಟೆಯಲ್ಲಿ ನಡೆದ ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಧ್ಯಮಗಳೊಂದಿಗೆ ಮಾತನಾಡಿದಂತಹ ಅಂಗಡಿ ಮಾಲೀಕ ಮುಖೇಶ್, ನಾವು ಎಂದಿನಂತೆ ಸಂಜೆ ವೇಳೆ ಪೂಜೆ ಮಾಡುವ ಸಮಯದಲ್ಲಿ ಭಜನೆ ಹಾಡನ್ನ ಹಾಕ್ತಾ ಇದ್ದೆ. ಈ ವೇಳೆ ಅಂಗಡಿಗೆ ಬಂದು ನಮ್ಮ ಆಜಾನ್ ಟೈಮ್ನಲ್ಲಿ ಯಾಕೆ ಹಾಡು ಹಾಕ್ತಾ ಇದೆಯಾ ಅಂತ ಪ್ರಶ್ನೆ ಮಾಡಿದ್ರು. ನಂತರ ಹಲ್ಲೆಗೆ ಮುಂದಾದ್ರು. ಆರಂಭದಲ್ಲಿ ತಡೆಯುವ ಪ್ರಯತ್ನವನ್ನ ಮಾಡಿದೆ. ಮೊದಲು ಸ್ಪೀಕರ್ ತೆಗೆದುಕೊಂಡು ನನ್ನ ತಲೆಗೆ ಹೊಡೆದ್ರು. ಕೈಯಲ್ಲಿ ವೆಪನ್ ಕೂಡ ಇದ್ದ ಹಾಗೆ ಇತ್ತು. ಹಾಗಾಗಿ ಇಷ್ಟು ಗಾಯ ಆಗಿದೆ ಅಂತ ಅಂದಿದ್ದಾರೆ. ಅಲ್ಲದೆ ಅವರು ನಮಗೆ ಚಾಕಲಿ ಚುಚ್ಚಿ ಕೊಲ್ಲೋದಾಗಿ ಬೆದರಿಕೆಯನ್ನ ಹಾಕಿದ್ದಾರೆ. 2 ತಿಂಗಳ ಹಿಂದೆ ಅಂಗಡಿ ಇಟ್ಟಿದ್ದೇನೆ. ಮೊದಲಿನಿಂದಲೂ ರೋಲ್ ಕಾಲ್ ಮಾಡೋದು, ಹಣ ಕೀಳಲು ಗದರಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ರು. ಒಟ್ಟು 6 ಜನ ಬಂದಿದ್ರು. ಸದ್ಯ ಕಂಪ್ಲೇಂಟ್ ಕೊಟ್ಟಿದ್ದೇನೆ ಅಂತ ಹೇಳಿದ್ದಾರೆ. ಇನ್ನು ಪ್ರಮುಖ ಆರೋಪಿ ಸುಲೇಮಾನ್ ವಿರುದ್ಧ ಈ ಹಿಂದೆ 2 ಹಲ್ಲೆ ಪ್ರಕರಣಗಳು ದಾಖಲಾಗಿದ್ವು. ಈ 2 ಪ್ರಕರಣದಲ್ಲಿ ಸುಲೇಮಾನ್ ಪೊಲೀಸರಿಗೆ ಬೇಕಿದ್ದ. ಇದೀಗ ಮತ್ತೊಂದು ಹಲ್ಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾನೆ ಅಂತ ಮೂಲಗಳು ತಿಳಿಸಿವೆ. ಇನ್ನು ಮೂಲಗಳ ಪ್ರಕಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ 3 ಆರೋಪಿಗಳನ್ನ ಹಲಸೂರು ಗೇಟ್ ಪೊಲೀಸರು ಬಂಧಿಸಿದ್ದು, ಬಂಧಿತರನ್ನ ಶಹನವಾಜ್, ಸುಲೇಮಾನ್ ಮತ್ತು ರೋಹಿತ್ ಅಂತ ಗುರುತಿಸಲಾಗಿದೆ. ಬಾಕಿ ಆರೋಪಿಗಳಾದ ಡ್ಯಾನಿಶ್ ಮತ್ತು ತರಣ ಪರಾರಿಯಾಗಿದ್ದಾರೆ. ಇವರ ಬಂಧನಕ್ಕೆ ಬಲೆ ಬೀಸಲಾಗಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ. शाम को 6 बजे 6:15 का टाइम मैं यहाँ पे एक साउंड प्ले कर रहा था, गाना भजन प्ले कर रहा था. 3-4 लोग आए और मुझे धमकाने लगे कि फोन स्पीकर वगैरह बजाया तो तेरे को मार दूंगा पूरा. तो मैंने बोला आपको तकलीफ क्या हो रही है? तो बोला हमारा अज़ान का टाइम है, अज़ान का टाइम में सब नए में प्ले करना. तो बोला अज़ान का टाइम तो अभी नहीं है ना, तुम अभी ऐसा क्यों कर रहे हैं? तुम ज्यादा बात मत करो, ऐसा बजाया तो मैं तुम्हारे को मार देता. तो कैसा मारता? मैं सामने आया तो मेरा गला पकड़ लिया, वो भी पकड़ने आ गया और मैं उनको छुड़ाने के लिए बाहर गया तो बाहर मेरे को सब लोगों ने मिलकर मार दिया सर. पंचर से मारा और धमकी भी दिया कि चाकू छुपा दूंगा, मेरे को मारा दो. इससे पहले भी ये लोग यहाँ आए थे कुछ पैसे? सर इधर सतीश टी स्टॉल है ना सर, उधर भी उनका ऐसा हुआ था. उन्होंने कंप्लेंट भी दिया था पर कंप्लेंट उनका फाइल नहीं हुआ क्योंकि उनका थोड़ा सपोर्ट है सर वहाँ पे पुलिस स्टेशन वगैरह, तो उनका कंप्लेंट भी रजिस्टर नहीं हुआ उनका. आपके पास इससे पहले कभी आए थे कुछ मांगने? एक दो बार पूछा था सर, आइटम दिया नहीं, करस वगैरह वो उधार पूछ के वो टोकन लेते हैं सर, फ्री में लेते हैं. और मैं बोला ऐसा कोई आइटम देता नहीं सर. कौन सा सॉन्ग लगाया था आपने? हनुमान चालीसा चला रहा था? हाँ सर, हनुमान एल्बम बजाया था. हनुमान जी एल्बम बजाया था. हनुमान चालीसा चल रहा था अभी. हनुमान चालीसा पूरा हनुमान जी का गाना आता है 10-15, तो उसमें वो टाइम हनुमान चालीसा बज रहा था. वो लोग कौन था? वो सर इधर के लोकल लोग है, कुंभारपेटे और है. कोई हिंदू मुस्लिम कोई लड़का पहचानते आपने? हाँ 2-3 मुस्लिम लोग हैं सर, पहचानता हूँ उनको. हिंदू लड़के आया था मारने के लिए? नहीं हिंदू लोग तो कोई नहीं आए थे. वो आए थे अजान के टाइम में, वो इशू से आए थे सर कि अजान का टाइम है, तुम बजाना नहीं तो मार खाएगा तुम लोग, ऐसा वही बोला आपको? वही बोला. Yesterday evening, Mukesh, who is a honest, hard-working shopkeeper in Nagaratpet, was conducting his business in the evening. And in the evening time, he tells me that every day evening he had a practice of playing devotional songs, Hanuman Chalisa, on his speaker. Last evening, while he was conducting his business, attending to his customers,
and playing the Hanuman Chalisa, a few miscreants came to his shop, the whole of which is captured on CCTV. They started an argument with him and demanded him to switch off and stop playing the Hanuman Chalisa. When he refused to do so, he was literally pulled out of his store, and 6 to 7 of these miscreants thrashed him, attacked him, and you may see the kind of injuries that Mukesh has sustained. He was all alone, and more than 7 to 8 of them have caused grievous hurt on his back, on his chest, on his head, temple, and face. Immediately thereafter, Mukesh and the neighboring shopkeepers tried to reach the nearest police station to register an FIR. Even after submitting a detailed written complaint, the local police did not register an FIR. It was only after the intervention of Shri PC Mohan and myself and our local BJP leaders that at a belated stage an FIR was registered. And the locals here are also apprehensive that the police have filed a diluted FIR and have also registered or added names of certain people who may not be involved in the crime itself. Multiple CCTV footages are available which has captured the entire crime in detail, including the altercation that took place, the verbal argument that took place, how Mukesh was dragged outside of his store and how he was thrashed. Every single accused is very clearly visible on CCTV camera. The locals say that these are boys in the local area who frequent the area here. Yet, despite more than 12 to 15 hours since the lapse of the incident, only 3 people have been arrested and apprehended by the police.